ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಕ್ಯೂ ವೆನ್ ಪಿ ಕ್ಯೂ ಇಸ್ ಪ್ಯಾರಲ್ ಟು ವೈ ಆಕ್ಸಿಸ್ ಅಂತ ಹೇಳ್ತು. ಅಂದರೆ ಇದೊಂದು ಎಕ್ಸಾಂಪಲ್ ತೊಗೊತಾ ಇಲ್ಲಿ, ಇದನ್ನೇನು ಎಕ್ಸಾಂಪಲ್ ಬರೆಯೋ ಹೋಗಿಲ್ಲ, ಇಟ್ಸ್ ಓನ್ಲಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಹಾಂ, ಈ ಲೈನು ವೈ ಆ್ಯಕ್ಸಿಸ್ ಜೊತೆ ಪ್ಯಾರಲಲ್ ಆಗಿದೆ ಅಲ್ವಾ, ಇವೆರಡು ಲೈನು ಪ್ಯಾರಲಲ್ ಆಗಿದೆ. ಇದರಲ್ಲಿ ನೀವು ಏನು ಅಬ್ಸರ್ವ್ ಮಾಡಬೇಕು ಅಂತ ಹೇಳಿದ್ರೆ, ಎಕ್ಸ್ ಕಾಂಪೊನೆಂಟು ಇಲ್ಲಿ ನೋಡಿ, ಎಕ್ಸ್ ಕಾಂಪೊನೆಂಟು ಇದು ಪಿ ಮತ್ತು ಇದು ಕ್ಯೂ ಅಂತ ಹೇಳಿದ್ರೆ ಇವೆರಡು ಒಂದೇ ಇರುತ್ತೆ, ಎಕ್ಸ್ ಕಾಂಪೊನೆಂಟ್ ಒಂದೇ ಇರುತ್ತೆ, ಹೌದಾ ಅಲ್ವಾ? ಹೀಗಿರಬೇಕಾದ್ರೆ ಏನು ಹೇಳಬೇಕು? ಆ್ಯಸ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ವೈ ಆಕ್ಸಿಸ್, ಇದರಿಂದ ನಾವು ಏನು ಹೇಳ್ಬೋದು? x1 ವಿಲ್ ಬಿ ಈಕ್ವಲ್ ಟು x2, ಸರಿನಾ? therefore the length of PQ will be equal to y2 minus y1. ಏನಕ್ಕಂತ ಹೇಳಿದ್ರೆ ಎಕ್ಸ್ ಕಾಂಪೊನೆಂಟ್ ಬದಲಾಗಲ್ಲ, ಬರೀ ವೈ ಕಾಂಪೊನೆಂಟ್ ಮಾತ್ರ ಬದಲಾಗುತ್ತೆ. ಸೊ ಇಲ್ಲಿ ಏನು ಬರುತ್ತೆ? ಇಲ್ಲಿ ಉತ್ತರ, ಇದರದ್ದು ಉತ್ತರ 7 ಬರುತ್ತೆ ಅಲ್ವಾ? ಸೊ ಇಟ್ ಇಸ್ ಪ್ಯೂರ್ಲಿ ಡಿಪೆಂಡೆಂಟ್ ಆನ್ ದ ವೈ ಕಾಂಪೊನೆಂಟ್. ಮುಂದಿನ ಭಾಗ, ಎರಡನೇ ಪ್ರಶ್ನೆ. ಇದರಲ್ಲಿ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್, ಹಾಗಾಗಿ ವೈ ಕಾಂಪೊನೆಂಟು ಕಾನ್ಸ್ಟೆಂಟ್ ಆಗಿರುತ್ತೆ. ಆ್ಯಸ್ ಪಿ ಕ್ಯೂ ಇಸ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್, ಫ್ರಮ್ ದಿಸ್ ವಿ ಕ್ಯಾನ್ ಇನ್ಫರ್ ದಟ್ y1 will be equal to y2. Therefore, the length of PQ is equal to x2 minus x1. ಇಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ತೊಗೊತಾ ಇದ್ದೀವಿ ಬಿಕಾಸ್ ಇಟ್ಸ್ ಲೆಂತ್, ನೆಗೆಟಿವ್ ಲೆಂತ್ ಅಂತ ಏನು ಬರೋಲ್ಲ, ಹಾಗಾಗಿ ವಿ ಆರ್ ಟೇಕಿಂಗ್ ಮ್ಯಾಗ್ನಿಟ್ಯೂಡ್ ಆಫ್ ದ ಲೆನ್ಸ್.